ಸನ್ಮಾನ್ಯ ಅಧ್ಯಕ್ಷರೇ, ಬಾಗಲಕೋಟೆ 25%. ಎಲ್ಲಿನ ನಿಮಗೂ ಅವ್ರಿಗೂ ಅಜಗಜಾಂತರ ಬಾಗಲಕೋಟೆಗೆ. ಆಮೇಲೆ ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ 10.62. ಬರ್ತೀನಿ. ನೀನ್ ನನ್ನ ಫ್ರೆಂಡ್ ನಿನ್ ಬಿಟ್ಬಿಟ್ರೆ ಬಿಡ್ತೀಯ? ನಮ್ಮ ಮೊನ್ನೆನೇ ಹೋದಾಗ ಅಲ್ಲಿ ಅಟ್ಯಾಕ್ ಮಾಡಿದ್ಯಾ? 10%. ಮಂಡ್ಯ ಬೇಕಾ? ಮಂಡ್ಯ ಅಂದ್ರೆ ಇಂಡಿಯಾ. ನಾನು ಹೇಳಿಲ್ಲ ಅಂದ್ರೆ ಹೇಳ್ತಾರೆ ಮಂಡ್ಯ ಅಂದ್ರೆ ಇಂಡಿಯಾ. ಅಲ್ಲೆಷ್ಟು ಗೊತ್ತಾ? 20.96%. 20% ಮಂಡ್ಯದಲ್ಲಿ. ಕೊಡಗು ಅಲ್ಲೂ ಕೂಡ 16%. ಹಾಸನ್ 15%. ಹಾವೇರಿ 45%. ಕೊಪ್ಪಳ 16%. ಈ ಆಧಾರದ ಮೇಲೆ ಎಲ್ಲೆಲ್ಲಿ ಎಜುಕೇಶನ್, ಹೈಯರ್ ಎಜುಕೇಶನ್ ಕುಂಠಿತ ಆಗ್ತಾ ಇದೆ, ಅದನ್ನ ನಾವು ಮಂಗಳೂರು ಲೆವೆಲ್ಗೆ ತರಬೇಕು, ಉಡುಪಿ ಲೆವೆಲ್ಗೆ ತರಬೇಕು. ಅವ್ರಿಗೂ ಆ ರೀತಿಯಾದಂತ ಒಂದು ಇಲ್ಲಿರುವಂತ SC/ST ಜನಾಂಗ ಇರ್ಬೋದು, ಬೇರೆ ಬೇರೆ ಜನಾಂಗ ಇರ್ಬೋದು, ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತೇಳಿ ಈ 9 ಯೂನಿವರ್ಸಿಟಿನ ಮಾಡಿದ್ದು. ಆ ಮಂಡ್ಯ ಯೂನಿವರ್ಸಿಟಿಗೆ ಈಗ ನನಗೆ ಮಾಧ್ಯಮದಲ್ಲಿ ಬಂದಿರೋದು ಅಲ್ಲ, ಆಮೇಲೆ ಮಾತಾಡೋಣ. ಅವರು ಫಸ್ಟ್ MLA ಅಧಿಕಾರ, ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು. ಫಸ್ಟ್ MLA ಮಾತಾಡಲಿ, ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡಲಿ. ಅವಕಾಶ ವಂಚಿತರಿಗೆ, ಇವರೆಲ್ಲ ಮಂಡ್ಯದವರೆಲ್ಲ ಮೈಸೂರಿಗೆ ಹೋಗ್ತಾ ಇದ್ರು. ಇವತ್ತು ಮಂಡ್ಯ ಯೂನಿವರ್ಸಿಟಿಗೆ ರಾಜ್ಯ ಸರ್ಕಾರ ಏನಲ್ಲ, ಕೇಂದ್ರ ಸರ್ಕಾರನು ದುಡ್ಡು ಕೊಟ್ಟಿದೆ. ಅದಕ್ಕೆ 50 ಕೋಟಿ ಕೊಟ್ಟಿದೆ ಕೇಂದ್ರ ಸರ್ಕಾರ. ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ, ಆಲ್ರೆಡಿ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಇದ್ರೂ ಕೂಡ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ, ಅದರಲ್ಲಿ ಹೆಚ್ಚು ಹೆಣ್ಣುಮಕ್ಳು ಇದ್ದಾರೆ ಅಲ್ಲಿ. ನೀವು ಅದನ್ನ ರದ್ದು ಮಾಡ್ತೀನಿ ಅಂದ್ರೆ ಹೆಂಗೆ? ಕೇಂದ್ರ ಸರ್ಕಾರದಿಂದ ದುಡ್ಡು ಯಾಕೆ ತಗೊಂಡ್ರೆ? ಹಾಗಾರೆ ಖರ್ಚು ಹೆಂಗ್ ಮಾಡಿದ್ರಿ ನೀವು? ಇವಾಗ ಹೆಂಗ್ ರದ್ದು ಮಾಡ್ತೀರಾ? ಗಾಣಿಗ ಎಲ್ಲಪ್ಪ, ಗಾಣಕ್ಕೆ ಹಾಕೊಂಡು ರುಬ್ಬಿಡ್ತಾರೆ. ನೀನೇನ ಅಲ್ಲಿ ಏನೋ ಹೋದ್ರೆ ನಿಮ್ಗೆ ಅಲ್ಲಲ್ಲ, ನಾನು ಆಲ್ರೆಡಿ ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಮಂತ್ರಿಗಳಿಗೆ ಹೇಳಿದೀನಿ. ಅಲ್ಲಿನ ಸಾರ್ವಜನಿಕರು, ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾನಿಲಯ ಬೇಕು, ಅದನ್ನ ರದ್ದು ಮಾಡಬೇಡಿ ಅಂತ ಮಂಡ್ಯದ ಜನತೆಗಳ ಪರವಾಗಿ ಕೇಳ್ಕೊಂಡಿದ್ವಿ. ವೆರಿ ಗುಡ್. ನೋಡಿ, ಇದು ಚಾಲೆಂಜ್ ಅನ್ನೋದು. ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಏನ್ ಕೆಲಸಕ್ಕೆ ಉಪಯೋಗ ಇಲ್ಲ ನೋಡು. ನಿನ್ಗಿರೋ ದಮ್ಮು ಅವ್ರಿಗಿಲ್ಲ ಈಗ. ಅದಕ್ಕೆ ನೋಡಿ, ಆಯ್ತು. ಬೀದರ್ ಮಂತ್ರಿ ಇಲ್ಲ, ಬೀದರ್ ಬಂದಿಲ್ಲ. ಈಶ್ವರ್ ಖಂಡ್ರೆ ಬಂದ್ ಮುಟ್ ನೋಡ್ರಿ ಅಂತ ಹೇಳುದು. ನಮ್ಮ ಉಪಮುಖ್ಯಮಂತ್ರಿಗಳು ಕೈ ಬಿಟ್ಬಿಟ್ರು. ಬೀದರ್ ತಂಟಿಗೆ ಹೋಗಿಲ್ಲ. ಅದೇನೋ ಹೇಳ್ತಾರಲ್ಲ ರಾಮಚಂದ್ರ ಗೌಡ್ರು, ಅದೇನೋ ನೈವ ಗಜಂ ನೈವ, ಅದೇನೋ ಸಂಸ್ಕೃತ ಶ್ಲೋಕ ಹೇಳ್ತಾರೆ. ಅಂದ್ರೆ ಬಲಿ ಕೊಡ್ಬೇಕಾದ್ರೆ ಹುಲಿನ ಯಾರು ಬಲಿ ಕೊಡಲ್ಲ, ಆನೆನ ಯಾರು ಬಲಿ ಕೊಡಲ್ಲ, ಕುರಿ ಕೋಳಿ ಹಿಡ್ಕಂತಾರೆ. ಹಂಗ ಹಿಡ್ಕಂತಾರೆ ಇವರು ಎಲ್ಲ. ಇಂಥವ್ರನ್ನ ಹಿಡ್ಕೊಂಡವ್ರೆ ಎಲ್ಲ. ಚಾಮರಾಜನಗರ ಕೇಳೋರಿಲ್ಲ. ಈಗ ಮಂಡ್ಯ, ಆಮೇಲೆ ಕೊಪ್ಪಳ, ಬಾಗಲಕೋಟೆ, ಈ ತರದವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ. ಇದು ನಾನು ಹೇಳೋಂಥದ್ದು, ಇದು ಕೊಟ್ಟಾರೆ ಬೇಕಾಗಿರೋಂಥದ್ದು 450 ಕೋಟಿ ಅಷ್ಟೇ. 450 ಕೋಟಿ ಹಣ ಅಷ್ಟೇ. ಏನ್ ಸರ್ಕಾರ ಅಷ್ಟು ಪಾಪರ್ ಆಗೋಟಿದ್ಯಾ? ಆಯ್ತು, ನಾ ಹೇಳ್ತೀನಿ. ಅಲ್ಲ, ನೀವೆಷ್ಟಿಟ್ಟಿದ್ರಿ? ಒಂದೊಂದಕ್ಕೆ 2 ಕೋಟಿ ಇಟ್ಟಿದ್ರಲ್ಲ. ಯೂನಿವರ್ಸಿಟಿ ಯೂನಿವರ್ಸಿಟಿ ತರ ಮಾಡಿದ್ರೇನಪ್ಪ? ಕಾಲೇಜ್ ಮಾಡಿದ್ರೆ ಅಲ್ಲ. ಮಾನ್ಯ ಅಧ್ಯಕ್ಷರೇ, ನಮ್ ಜಿಲ್ಲೆಯಲ್ಲಿ ಒಂದು ಹಳೆ ಜಮಖಂಡಿಯಲ್ಲಿ ತಹಸೀಲ್ದಾರ್ ಕಚೇರಿ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ.